ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರಕ್ಷಾ ಗೌಡ ಮಾತಾಡ್ತಾ ಇರೋದು. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ, ನಮ್ಮ ಅಮ್ಮನ ಲೈಫ್ ಸ್ಟೈಲ್ ಹೇಗಿತ್ತು, ಅವ್ರು ಚಿಕ್ಕದ್ರಿಂದ ಏನೆಲ್ಲ ಬಂದಿದ್ದಾರೆ ಅಂತ ಕೇಳೋಣ ಅಂದ್ಕೊಂಡಿದ್ದೀನಿ. ಬನ್ನಿ ಅಮ್ಮನ ಮಾತಾಡ್ಸೋಣ. ಮಮ್ಮಿ ಹೇಳು, ಹೇಳು ನಿಮ್ಮ ಲೈಫ್ ಬಗ್ಗೆ. ನೀವು ಚಿಕ್ಕವರಿದ್ದಾಗ ಏನೇನು ಕೆಲಸ ಮಾಡಿದ್ರಿ, ಹೆಂಗಿತ್ತು ನಿಮ್ಮ ಜೀವನ, ಅದೆಲ್ಲ ಹೇಳು. ನಮ್ಮ ಜೀವನ ನೀವು ಆಗೋದಿಲ್ಲ. ಇವತ್ತೇನಿದ್ರೂ ನಿಮ್ಮದು 10,000 ರೂಪಾಯಿ ಇದ್ದರೆ 1,000 ರೂಪಾಯಿ ಸಮಾನ. ನಾವು ಅವತ್ತು 1 ರೂಪಾಯಿ ಲಕ್ಷಕ್ಕೆ ಸಮಾನ. ನಾವು 1 ರೂಪಾಯಿಗೆಲ್ಲ ಕೂಲಿ ಮಾಡಿ ರೇಷ್ಮೆ ಹುಳಿಗೆ ಸೊಪ್ಪು ಕಿತ್ತಿ ಅಲ್ಲಿ ಕೊಡು ಕಡಲೆಪುರಿ ಬಟ್ಟೆ ಒಡ್ಡಿ ಇಸ್ಕೊಂಡು ಆ ಕಡಲೆಪುರಿ ತಿಂದು 5 ಗಂಟೆವರೆಗೂ ಸೊಪ್ಪು ಕಿತ್ತಿ ಬಂದು ಮನೇಲಿ ಬಂದು ಕಸ ಮುಸ್ರೆ ದನ ಕರ ಎಲ್ಲ ನೋಡಿ ಕೋಳಿ ಮರಿ ಎಲ್ಲ ನಿಮ್ಮಪ್ಪಂಗೆ ಎಷ್ಟು ಜನ ಮಕ್ಕಳು ನೀವು? ನಾವು 9 ಜನ ಮಕ್ಕಳು. ಓಹೋ 9 ಜನ ಮಕ್ಕಳು. 4 ಜನ ಗಂಡು ಮಕ್ಕಳು, 5 ಜನ ಹೆಣ್ಮಕ್ಳು. ಎಲ್ಲರೂ ಏನು ಮಾಡ್ಕೊಂಡವ್ರು ಇವಾಗ? ಎಲ್ಲರೂ ದೊಡ್ಡ ಮಗ ಗೌರ್ಮೆಂಟ್ ಕೆಲಸದಲ್ಲಿದ್ದ ತೀರೋದ. ಇನ್ನೊಬ್ಬ ಮಗ ಮಾಮೂಲಿ ಊರಲ್ಲೇ ಇದ್ರು, ಅವ್ರಿಗೇನೋ ಹುಷಾರು ತಪ್ಪಿ ಅವ್ರು ತೀರೋದ್ರು. ಈಗ 3 ಜನ, 2 ಗಂಡು ಮಕ್ಕಳು ಮನೇಲವ್ರೆ, 5 ಜನ ಹೆಣ್ಮಕ್ಳಲ್ಲಿ ಒಬ್ಬರು ತೀರಾಗವ್ರೆ, ಇನ್ನು 4 ಜನ ಅವಿ. ಅವಾಗೆಲ್ಲ ಹೆಂಗಿತ್ತು ನಿಮ್ಮ ಲೈಫು? ಊಟ ತಿಂಡಿ ಎಲ್ಲ ಯಾವ ಥರ ಇತ್ತು? ಆವಾಗ ಊಟಿನ ಕಷ್ಟ ಯಾಕೆ ಹೇಳ್ತೀಯ? ಹುಳ್ಳಿ ಕಾಳು ಬೇಯಿಸ್ಕೊಟ್ಟು ಕಳ್ಸೋರು, ಆಮ್ಲಿ ಕಾಯಿಸ್ಕೊಟ್ಟು ಕಳ್ಸೋರು ಬೈಲಿಗೆ. ಹೊಲ ಕುಯ್ಯುವು, ಕಡಲೆಕಾಯಿ ಕೀಳುವು, ಅವರೆಕಾಯಿ ತಳ್ಳೆಲ್ಲ ಕೀಳುವು, ಕಲ್ಸುರಿಯುವ, ಬೇಸಿಗೆಲೆಲ್ಲ ಕಲ್ಸುರಿಯುವ ಹೊಲದಲ್ಲಿ. ನಮ್ಮ ಕೆಲಸ 10 ನಿಮಿಷ ನೀವು ಮಾಡೋಕ್ಕಾಗೋದಿಲ್ಲ, ನೀವು ಇರೋಕ್ಕಾಗೋದಿಲ್ಲ. ನಾವು ಅವತ್ತು ಪಟ್ಟಿರೋ ಕಷ್ಟ ಇಟ್ಟಿಗೆ ಆ ಥರ ಕಷ್ಟನೇ ಬೇರೆ. ಸಾರು ಹಾಚ್ಕೂದ್ರೆ ಹೋಯ್ತದೆ ಅಂತ ಕುಡ್ಕತ್ತು ಜೀವನ ಮಾಡ್ತಿದ್ದೋ. ನಮ್ಮ ಕಷ್ಟ ಯಾರಿಗೂ ಬೇಡ ಅವತ್ತಿನ ದಿವಸ. ಆದರೆ ಆಗ ಅಷ್ಟೊಂದು ಊಟಕ್ಕೆ ಬಟ್ಟೆ ಇಲ್ಲ, ಉಣ್ಣಕ್ಕೆ ಇಟ್ಟಿಲ್ಲ. ಕೂಲಿಗೆ ಹೋದರೆ 1 ರೂಪಾಯಿ ಕೂಲಿ ಬೆಳಗ್ಗೆ ಸಂಜೆವರೆಗೂ. ಅವತ್ತಿನ ಕಷ್ಟನೇ ಬೇರೆ, ಇವತ್ತಿನ ಇದೇ ಬೇರೆ. ನಿನ್ನ ಮದುವೆ ಆದಮೇಲೆ ಹೆಂಗಿದೆ? ನನ್ನ ಮದುವೆ ಆದಮೇಲಂತೂ ನನ್ನ ಗಂಡ ಚೆನ್ನಾಗಿ ಮಡಗಿದ್ರು ನನ್ನ. ಕೊನೆಗೆ ಅವ್ರ ಕೊನೆಯಲ್ಲಿ ಪಡಬಾರ್ದು ಕಷ್ಟಪಟ್ಟೆ. ಮತ್ತು ನೀನು ಒಬ್ಬಳೇ ಕೆಲಸ ಮಾಡ್ತಿದ್ದೋ ಅಥವಾ ನಿಮ್ಮ ಅಕ್ಕ ತಂಗಿದಿರು ಕೆಲ್ಸಕ್ಕೆ ಬರ್ತಿದ್ರಾ? ಅಯ್ಯೋ, ನಮ್ಮ ಅಕ್ತಿರು ನಾವರ ಸುಮಾರಾಗಿ ಸಣ್ಣ ಪುಟ್ಟ ಮಾಡ್ಕೊಂಡು ಕಷ್ಟ ಬಿದ್ದಿದ್ದೀವಿ. ನಮ್ಮ ಅಕ್ತಿರು ಬಾವಿ ಮಣ್ಣು ಸುರಿದು ಕಲ್ಲೆಲ್ಲ ಬಾವಿ ಬುಟ್ಟಿ ಅವತ್ತಿನ ಕಾಲದಲ್ಲಿ ಅವ್ರಿಗೂ ಊಟಕ್ಕೆ ಹೆಂಗೆ ಏನು ಅಂತ ಪರಿಸ್ಥಿತಿಲಿ ಅವತ್ತು ಅವರು ಎಷ್ಟು ಕೊಡ್ತಾರೆ, ಊಟ ಕೊಡ್ತಾರೆ ಅಂತಲೇ ಬಾವಿ ಮಣ್ಣು ಸುರಿಯೋಕೆ ಹೋಗೋರು. ಅಲ್ಲಿ ಎಲ್ಲ ಕೈ ಎಲ್ಲ ರಕ್ತ ಕಿತ್ಕೊಬಿಡು ಅವ್ರಿಗೆ. ತಲೆ ಮೇಲೆಲ್ಲ ದಿಂಡೋರೋದು, ಮತ್ತು ಬಾವಿ ಒಳಗಿಂದ ಮಣ್ಣ ರಾಟೆಲ್ಲ ಎಳೆಯೋದು, ಆಚೆಗೆ ಹಾಕೋದು, ನೀರು ಬಂದರೆ ನೀರು ತೋಡೋದು. ಅವರು ಎಲ್ಲ ಕೆಲಸನೂ ಮಾಡಿ ಹೊರ್ಗಡೆ ಹೋಗಿ ದುಡ್ಕೊಬಂದು ಮನೇಲಿ ಬಂದು ಕುಟ್ಟೋದು ಬೀಸೋದು. ಅವಾಗೆಲ್ಲ ಮಿಲ್ಲಿಲ್ಲ, ಏನಿಲ್ಲ. ರಾಗಿ ಬೀಸಬೇಕು, ಮುದ್ದೆ ಮಾಡ್ಕೊಂಡು ತಿನ್ನಬೇಕು ಅಂದರೆ ಏನೋ ಅಷ್ಟೋ ಇಷ್ಟೋ ಭತ್ತ ಬೆಳೆದಿದ್ದೀವಿ ಅಂತ ಹೇಳಿದ್ರೆ ಅದನ್ನು ಕುಟ್ಟೆ ಅನ್ನ ಮಾಡಬೇಕು ನಾವು. ಒನಕೆ ಹಾಕೊಂಡು ನಮ್ಮ ಅಕ್ಕರು ಪಾಪ. ಹಾಗೂ ಮದುವೆ ಫಂಕ್ಷನ್ಗಳೆಲ್ಲ ಮಾಡ್ತಿದ್ರಾ? ಅವಾಗೂ ಫಂಕ್ಷನ್ ಏನಿಲ್ಲ, ಮಾಮೂಲಿ ಆರಾಮಾಗಿ ಈ ಹುಡುಗಿಗೆ ಒಂದು ಹಸ್ಕೆ ಅಂತ ಹಾಕ್ಬಿಡೋದು, ಮಾಮೂಲಿ ಗುಡ್ಲು ಕೊಡಿ, ಮತ್ತು ಮದುವೆನೇ ಸ್ಟಾರ್ಟ್ ಮಾಡ್ಕೊಳ್ಳೋರು. ಮಾಮೂಲಿ ಈ ಕಾರ್ಯ ಮದುವೆ ಕಾರ್ಯ ಮಾಡೋರು, ಕಳಿಸೋದು ಕರ್ಕೊಬರೋದು ಇತ್ತು ಅವತ್ತು. ಆದರೆ ಇವತ್ತಿನಷ್ಟು ದುಂದಿಲ್ಲ. ನಿಮ್ಮ ಅಪ್ಪನ ಮನೇಲಿ ಈಗಲೂ ಹಂಗೆ ಇದ್ದಾರಾ? ಹೆಂಗಿದ್ದಾರೆ? ಅಯ್ಯೋ, ನಮ್ಮ ಅಪ್ಪನ ಮನೇಲಿ ಇವತ್ತು ದೇವರು ಚೆನ್ನಾಗಿ ಮಡಗವನೆ, ಬೇಕಾದಂಗೆ ಬದುಕ್ತಾವ್ರೆ. ತಮ್ಮದಿರೆಲ್ಲ ಮನೆ ಪನೆ ಅವತ್ತು ಮನಿಕಕ್ಕೆ ಜಾಗಿಲ್ದೆ ಗುದ್ದಾಡು, ಇಷ್ಟಾಗಲ್ದಲ್ಲಿ ಸ್ನಾನ ಮಾಡೋಕ್ಕೆ ನಮ್ಮ ಚಿಕ್ಕಮ್ಮ ಈ ಕಾಲೆಲ್ಲೇ ಒದ್ರುಬಿಟ್ರು ಒಂದು ಸೆಡ್ಡಂಗೆ ಹಾಕ್ಕೊಂಡು ಸ್ನಾನ ಮಾಡ್ಕೊತಿದ್ದೆ. 2 ಕಲ್ಲು ಹೊಟ್ಕೊಂಡು ಅದನ್ನು ನೀವು ಬದುಕಲಿಲ್ಲ ನಮ್ಮನ್ನ ಬದುಕಿಸ್ಕೊಡ್ಲಿ ಅಂತ ಕಲ್ಲೇ ಒದ್ರುಬಿಟ್ರು. ಸ್ನಾನ ಮಾಡೋಕ್ಕಿಲ್ಲದೆ ಬಾವಿಲೆಲ್ಲ ಕರ್ಕೊಂಡೋಗಿ ನೀರು ಮುಳುಗಿಸ್ಕೊಂಬ ನಮ್ಮಮ್ಮ ಹಬ್ಬಗಳಲ್ಲಿ. ಆವಾಗ ಒಂದು ತಾಲಿ ತವಿದ್ದು ಕಾಸು ಗುಂಡು ಕಿತ್ತಿ ಅಡ ಇಟ್ಟು ಸಿಮೆಂಟ್ ತರಿಸಿ ಒಂದು ರೂಮಲ್ಲಿ ನೀರು ಮನೆ ಮಾಡಿಸಿ ನನ್ನ ಮಕ್ಳಿಗೆ ನೀರು ಬೇಕು ಅಂತ ವಾರ ತುಂಬೋದಕ್ಕೆ ಸ್ನಾನದ ಮನೆ ಮಾಡಿಸಿದ್ರು. ಇವಾಗ ಬೇಕಾದಂಗೆ ಬದುಕ್ತಾವ್ರೆ ಮಕ್ಕಳು, ಮನೆ ಕಟ್ಟಿ ಬೇಕಾದಂಗೆ ಅವರೇ, ಕಾರ್ ತಕ್ಕೊಂಡು ಏನು ಬೇಕು ಅದೆಲ್ಲ ಆಗದೆ. ಇವತ್ತು ನಮ್ಮ ಅಪ್ಪ ಅಮ್ಮನೇ ಇಲ್ಲ. ಚೆನ್ನಾಗವ್ರ ನಿಮ್ಮ ಕಡೆ ಎಲ್ಲ? ಚೆನ್ನಾಗವ್ರೆ, ಎಲ್ಲರೂ ಚೆನ್ನಾಗವ್ರೆ. ಚೆನ್ನಾಗಿರ್ಲಿ ಅಂತಲೇ ಬಯಸ್ತೀವಿ ನಾವು ಹೆಣ್ಮಕ್ಳು. ಹೆಣ್ಮಕ್ಳು ಕೊಟ್ಟಿರ್ತಾವು ಎಲ್ಲ ಚೆನ್ನಾಗವ್ರೆ. ನಮಗೂ ಏನು ದೇವರು ಕಮ್ಮಿ ಮಾಡಲೇ, ಇಟ್ಟು ಬಟ್ಟೆ ಚೆನ್ನಾಗಿ ನ್ಯಾರವಾಗಿ ಮಡಗವ್ನೆ, ಸಾಕಷ್ಟೇ. ಈಗ ನಮ್ಗೆ ಈಗಿರುವಷ್ಟು ಇದ್ದರೆ ಸಾಕು. ಮೊದಲೇ ನಮ್ಗೆ ಅದಕ್ಕಿಂತ ಇದಿರಲಿಲ್ಲ. ಈಗ ಅಂದರೆ
ಈ ಮಕ್ಕಳು ಈಗ ಇದ್ದದ್ದು ನಮ್ಮ ಚೆನ್ನಾಗಿ ನೋಡ್ಕೊತಾವ್ರೆ. ನನ್ನ ಗಂಡ ಸತ್ತೋಗ್ಬಿಡ್ದಿತ್ತು, ಇರಬೇಕಿತ್ತು ನೋಡೋಕ್ಕೆ, ಅದೊಂದು ಇಲ್ಲ ಅಷ್ಟೆ. ಹೋಗ್ಲಿ ಬಿಡು ಆಯ್ತು. ಮತ್ತೆ ಇನ್ನೇನಾರು ಹೇಳ್ಬೇಕಾ? ಇನ್ನೇನು ಹೇಳುವವ, ಎಲ್ಲ ಅದೇ ನಡೆದದ್ದು. ಅವತ್ತಿನ ಕಷ್ಟ ಯಾರಿಗೂ ಬೇಡ. ಅವತ್ತು 1 ರೂಪಾಯಿ ಎಂಟಾಣಿಗೆಲ್ಲ ಕೇಳ್ಕೊಂಡು ಹೋಗುವ ಕೆಲ್ಸಕ್ಕೆ ನಾವು ಬರ್ತೀವಿ, ನಮ್ಮನ್ನು ಕರೀರಿ. ಈಗೂ ಕೆಲ್ಸಕ್ಕೆ ಹೋದ್ಯಾ ನೀನು? ಇವಾಗ ಎಲ್ಲಿ ಕಳ್ಸ್ಕೊಟ್ಟಾರವ, ಮಕ್ಳು ಕಳ್ಸ್ಕೊಡಲ್ಲ. ಹೋಗ್ತೀನಿ ಅಂದ್ರೆ ಬಿಡ್ತಾರ, ಕಳ್ಸಲ್ಲ. ಕೆಲಸ ಮಾಡ್ತೀವಿ ಹೋದ್ರೆ ಕೈಲಾದದ್ದು ಮಾಡ್ಬೇಕು, ಇನ್ನು ಸತ್ಯಾಗಿರುವವರೆಗೂ ಅಂತ ಅನ್ನಿಸ್ತದೆ. ಕಳ್ಸಲ್ರಲ್ಲ, ಏನು ಮಾಡೋದು? ಸಾಕು ಬಿಡ್ತೀನ ಕೆಲಸ ಮಾಡಿಬೇಕು ನೀನು ಅಂತ. ಅದೇ ಮಕ್ಕಳು ನೋಡ್ಕೊಂಡಿರು ಅಂತಾರೆ. ಮಕ್ಕಳು ನೋಡ್ಕೊಂಡು ಮನೇಲಿ ಯಾರ ನಾವು ಸೊಪ್ಪಿಲ್ಬೇಕಾದ್ರೆ ಅನ್ಸಾಕೊಂಡು ಕೀಳುವ. ಫಸ್ಟ್ ಯಾರು ಮುಂದೆ ಹೋಗಿ ಕಿತ್ತಿ ಲಾಸ್ಟ್ ಮಾಡ್ತಾರೋ ಅವ್ರಿಗೆ ಎಲ್ಲ ನಮಗೂ ಕಿತ್ಕೊಡು ಅಂತ ಹಿಂಸೆ ಕೊಡೋರು. ನಾನು ಎಲ್ಲಾರ್ಗು ಕಿತ್ಕೊಡುವೆ. ಕೆಲವರು ನಾನೇ ಫಾಸ್ಟ್ ಹೊಟ್ಟೋಗುವೆ ಕಿತ್ಕೊಂಡು. ಎಷ್ಟು ರೂಪಾಯಿ ಕೊಡೋರು? 1 ರೂಪಾಯಿ ಕೂಲಿ. ಸಂಜೆವರೆಗೂ ಮಧ್ಯಾಹ್ನ 1:20 ಬಂದ್ರೆ 50 ಪೈಸೆ, ಸಾಯಂಕಾಲದವರೆಗೂ ಕಿತ್ತರೆ 1 ರೂಪಾಯಿ ಕೊಡೋರು. ಹೊಲ ಕುಯ್ಯಕ್ಕೆ ಬರೀ 5 ರೂಪಾಯಿ ಕೊಡೋರು. ಸಾಲಕ್ಕೆ ಎಲ್ಲ ಏನು ಅವತ್ತು ಅಷ್ಟೇ ಕಷ್ಟ. ಆಮೇಲೆ ನಮ್ಮ ಜೀವನ ಏನು ಅಂದರೆ, ನನ್ನ ಮದುವೆ ಆದಮೇಲೆ ನಮ್ಮ ಕಷ್ಟ ಏನು ಅಂತ ಗೊತ್ತಿಲ್ಲ. ನಿಮ್ಮ ಅಪ್ಪ ಚೆನ್ನಾಗಿ ನೋಡಿಕೊಂಡ್ರು, ನಿಮ್ಮನ್ನಂತೂ ಕೆಳಕ್ಕೆ ಬಿಡ್ದಂಗೆ ನೋಡಿಕೊಂಡ್ರು, ಓದಿಸಿದ್ರು, ನಿಮ್ಗೆ ವಿದ್ಯಾಭ್ಯಾಸ ಕೊಟ್ಟರು. ಕೊನೆಗೆ ಅವ್ರ ಮನೆಗೆ ಕಂಡಾಗ ನಿಮ್ಮ ಅಪ್ಪ ಯಾಕೆ ನಿಮ್ಮನ್ನು ಓದಿಸಿಲ್ಲ? ನಮ್ಮ ಅಪ್ಪನಿಗೆ ಅವತ್ತು ತಿನ್ನಕ್ಕೆ ಇಟ್ಟಿಲ್ಲ ಅಂದ್ರೆ ಎಲ್ಲೋದಿಸ್ತಾರೆ ನಮ್ಮನ್ನ. ಗೌರ್ಮೆಂಟ್ ಸ್ಕೂಲಲ್ಲಿ ಓದಿಸ್ಕೊಡಿಸ್ತಾರೆ. ಗೌರ್ಮೆಂಟ್ ಸ್ಕೂಲ್ಗೆ ಹೋದ್ರೆ ಕೆಲಸ ಮಾಡೋರು ಅವರು. ನಮ್ಮನ್ನ 7 ವರ್ಷ 8 ವರ್ಷಕ್ಕೆ ಸೊಪ್ಪಿಲಕ್ಕೆ ಹಾಕಿದ್ರು. 1 ಪಟ 2 ಪಟ ಸೊಪ್ಪು. ಅದೇ ರೇಷ್ಮೆ ಉಳಿದು 1 ಪಟ ಕಿತ್ತರೆ 50 ಪೈಸೆ. ಎರಡು ಪಟ ಇಟ್ಕೊಂಡು 2 ಗುಳಿ ಕಿತ್ಕೊಂಡು ಹೋದ್ರೆ 1 ರೂಪಾಯಿ ಕೂಲಿ ನಮಗೆ. ನಮ್ಮನ್ನ ಇಷ್ಟು ಚಿಕ್ಕಕ್ಕೆ ಕೂಲಿಗೆ ಹಾಕ್ಬಿಟ್ರೆ ಅದಂಗೆ ನಾವು ಓದಕ್ಕಾಯ್ತದೆ. ಅದಕ್ಕೆ ಅಣ್ದಿರು ಮಾತ್ರ 2 ಓದಿಸಿ, ತಮ್ಮನ್ನ ಒಬ್ಬನ ಓದಿಸಿ ನಮ್ಮನ್ನೆಲ್ಲಾನೆ ಕೆಲ್ಸಕ್ಕೆ ಹಾಕ್ಕೊಂಡ್ರು. ನಮ್ಮ ಚಿಕ್ಕಮ್ಮ ಹೊಲ ಉಳಕ್ಕೆ, ನಾವೆಲ್ಲ ಕಲ್ಲು ಮಣ್ಣು ಸುರಿಯೋದು, ಕಳೆ ಕೀಳೋದು, ನಾಟಿ ಮಾಡೋದು. ನಾಟಿ ಟೈಮ್ ಹಬ್ಬ ಎಲ್ಲ ಮಾಡ್ತಿದ್ರ ಅವಾಗ? ಮಾಮೂಲಿ ಹಬ್ಬ ಮಾಡಿದ ದಿವಸನೇ ನಮ್ಗೆ ಅನ್ನ. ಹಬ್ಬ ಮಾಡಿದ ದಿವಸನೇ ಒಂದು ಅರ್ಧ kg 1 kg ಅಕ್ಕಿ ತಂದಾಕಿ ಸೊಸೈಟಿಲಿ ಅಕ್ಕಿ ಕೊಡುವವರೆಗೂ ನಮಗೆ ಅನ್ನ ಅಂದರೆ ಚಿನ್ನಾನಿ. ನಮಗೆ ಇವತ್ತು ಅನ್ನ ಅಂದರೆ ಆಚೆ ಹಾಕೋದು ನೋಡಿದ್ರೆ ಹೊಟ್ಟೆ ಉರಿತದೆ ನಮಗೆ. ಅವತ್ತು ಬಿದ್ದಿರೋ ಕಷ್ಟ ನೆನಪಾಗ್ಬಿಡ್ತದೆ. ಆ ಟೈಮಲ್ಲಿ ಆಚೆ ಹಾಕೋ ಟೈಮಲ್ಲಿ ನೆನಪಾಗ್ಬಿಡ್ತದೆ. ನಿಮ್ಮಮ್ಮ ಏನಾಗ್ಸತ್ತು? ನಮ್ಮಮ್ಮ ಪಾಪ ಗಂಡಸಾಗಬೇಕಿತ್ತು. ಅಳ್ಬಾರ್ದು, ಮಾತಾಡು. ನಿಮ್ಮಮ್ಮ ಹೆಂಗ್ ನೋಡ್ಕೊಂಡ್ರು ನಿಮ್ನ? ಪಾಪ ನಮಗೆ ಕೊಟ್ಬಿಟ್ಟು ಅವ್ರು ಹಂಗೆ ಇರೋದು. ಆಳ್ಕೊಯ್ತಾರೆ, ಕೆಲ್ಸಕ್ಕೆ ಹೋಯ್ತಾರೆ. ಯಾರ್ದಾರ ಮಕ್ಳು ಬಂದ್ರೆ ಇವ್ರ ಮನೆಯವರು ಅವ್ರಿಗೂ ಕೊಟ್ಬಿಟ್ಟು ನಾನು ಹಂಗೆ ಎಸ್ಕೊಂಡಿರೋರು. ಕಾಫಿ ಟೀ ಕುಡ್ಕೊಂಡು ಜೀವನ ಮಾಡೋರು. ಇರೋದು ಹಂಚಿ ಮಕ್ಳಿಗೆ ತಿನ್ನಿಸಿ ಕಳಿಸೋರು. ಏನಾಗ್ಸತ್ತಲ್ಲ ನಿಮ್ಮಮ್ಮ? ನಮ್ಮಮ್ಮಂಗೆ ಹಾರ್ಟ್ ಅಟ್ಯಾಕ್ ಆಗ್ಸತ್ತಾಗಿತ್ತು. ಎಷ್ಟು ವರ್ಷ ಆಯ್ತು? 25 ವರ್ಷ ಆಯ್ತೇನೋ. 25-26 ವರ್ಷ ಆಯ್ತು ಅಷ್ಟೇ. ಆಮೇಲೆ ಮದುವೆ ಮಾಡ್ಕೊಂಡ್ಮೇಲೆ ನಿಮ್ಮ ಮನೆಯವ್ರು ಹೆಂಗ್ ನೋಡ್ಕೊಂಡ್ರು? ನಮ್ಮಪ್ಪ ಮದುವೆ ಮಾಡ್ಕೊಂಡ್ಮೇಲೆ ನಮ್ಗೇನು ಕಷ್ಟ ಅಂತ ತೋರಿಸ್ಲಿಲ್ಲ. ಕೊನೆಯಲ್ಲಿ ಅದೇ ಕಷ್ಟನ ನಮಗೆ 2 ವರ್ಷದ ಕಾಲ ಚೆನ್ನಾಗಿ ತೋರಿಸಿದ್ರು. ಇವಾಗ ನನ್ನ ಮಕ್ಕಳು ಚೆನ್ನಾಗಿ ನೋಡ್ಕೊತಾವ್ರನ್ನ ಅಷ್ಟೇ. ಹೌದಾ? ನೋಡಿದ್ರಲ್ವ ಫ್ರೆಂಡ್ಸ್, ನಮ್ಮ ಅಮ್ಮನ ಲೈಫ್ ಸ್ಟೋರಿ ಹೆಂಗಿತ್ತು ಅಂತ. ಅವಾಗೆಲ್ಲ ತುಂಬ ಕಷ್ಟ ಜೀವನ ಮಾಡೋದು. ಅವಾಗ 1 ರೂಪಾಯಿಗೂ ಕಷ್ಟಪಡ್ತಿದ್ರಂತೆ. ಮತ್ತು ಅನ್ನನೇ ಇರ್ತಾ ಇರಲಿಲ್ಲ. ಒಂದು ಅನ್ನ ಮಾಡಿದ ಹಬ್ಬ ಅಂತೆ ಅವ್ರಿಗೆ. ನಮ್ಮಮ್ಮ ಹೇಳ್ತಿದ್ರು ಯಾವಾಗಲೂ ಹುಳ್ಳಿಕಾಳು ಬೇಯಿಸ್ಕೊಂಡು ತಿನ್ನೋದು. ಅವಾಗಿನ ಕಾಲದಲ್ಲೆಲ್ಲ ಕಾಳು ಎಲ್ಲ ಬೆಳೀತಿದ್ರಲ್ವ, ಅದನ್ನೇ ಬೇಯಿಸ್ಕೊಂಡು ತಿಂತಿದ್ರಂತೆ. ಅದೇ ಅವ್ರಿಗೆ ಊಟ. ಆಮೇಲೆ ಕಡಲೆಪುರಿ ಅವು ಇವು ತಿನ್ಕೊಂಡು ಜೀವನ ಮಾಡವ್ರೆ. ಆಮೇಲೆ 1 ರೂಪಾಯಿಗೂ ಕೂಲಿ ಮಾಡವ್ರಂತೆ. ನಾವು ಇವತ್ತು 1000 ರೂಪಾಯಿ ಹೋಗಿದ್ದ ಕಡೆ ಖರ್ಚು ಮಾಡ್ಕೊಂಡು ಬಂದ್ಬಿಡ್ತೀವಿ. ಅವತ್ತದು 1 ರೂಪಾಯಿಗೆ ಎಷ್ಟು ಕಷ್ಟಪಟ್ಟು ಸಂಪಾದನೆ ಮಾಡವ್ರೆ ಅಂತ ನೀವೇ ಕೇಳಿದ್ರಲ್ವ. ಆಗೆಲ್ಲ ತಿನ್ನೋಕ್ಕೆ ಊಟ ಇರಲಿಲ್ಲ. ಅಪ್ಪ ಅಮ್ಮಂದಿರು ಮಕ್ಳಿಗೆ ತಿನ್ನಿಸ್ಬಿಟ್ಟು ಹಂಗೆ ಖಾಲಿ ಹೊಟ್ಟೆಲಿ ಮಲ್ಕೋತಿದ್ರಂತೆ. ನೀವೇ ನೋಡಿದ್ರಲ್ಲ ಎಷ್ಟೆಲ್ಲ ಕಷ್ಟಪಟ್ಟಿರ್ತಾರೆ ಅಂತ. ಅದಕ್ಕೆ ನಾನು ಹೇಳೋದು, ತಿನ್ನೋ ಊಟನ ವೇಸ್ಟ್ ಮಾಡಬೇಡಿ. ಆದಷ್ಟು ಜನಕ್ಕೆ ಸಹಾಯ ಮಾಡಿ. ದುಡ್ಡಿದೆ ಅಂತ ಸುಮ್ಮನೆ ಖರ್ಚು ಮಾಡೋದು ಬೇಡ. ಆದಷ್ಟು ಬಡವ್ರ ಬಗ್ಗರಿಗೆ ನಿಮ್ಮ ಕೈಲಿ ಆದಷ್ಟು ಸಹಾಯ ಮಾಡಿ ಅಂತ ಹೇಳ್ತೀನಿ. ಯಾರಿಗೆಲ್ಲ ನಮ್ಮಮ್ಮನ ಲೈಫ್ ಸ್ಟೋರಿ ಇಷ್ಟ ಆಯಿತು ಕಮೆಂಟ್ ಮಾಡಿ. ನಿಮ್ಮ ಅಮ್ಮಂದಿರ ಬಗ್ಗೆನೂ
ಏನಾದರೂ ಹೇಳಬೇಕು ಅಂದರೆ ಕಮೆಂಟ್ ಮೂಲಕ ನನಗೆ ಕಮೆಂಟ್ ಮಾಡಿ. ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಇಷ್ಟು ದಿನ ಹೇಗೆ ನೀವು ಸಪೋರ್ಟ್ ಮಾಡ್ತಿದ್ರೋ ಮುಂದೆ ಅದೇ ರೀತಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಹೇಳು.